ॐ शन्नो मित्रः शं वरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shantihi, Shantihi, Shantihi. ಇಂದು ಭೃಗುವಾಸರ ಶುಕ್ರವಾರ ಭಾದ್ರಪದ ಮಾಸದ ಬಹುಳ ಪಂಚಮಿ ಪಿತೃಪಕ್ಷದ 5ನೆಯ ದಿವಸ ಪಿತೃಗಳನ್ನು ಸ್ಮರಿಸಿಕೊಂಡು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂತಹ ಈ 15 ದಿವಸ ಪಿತೃಪಕ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷ. ಇಂತಹ ಒಂದು ಪಿತೃಪಕ್ಷದ ಸಂದರ್ಭದಲ್ಲಿ ವಿವೇಕ ಚೂಡಾಮಣಿಯ ಅಧ್ಯಯನವನ್ನು ಮಾಡೋಣ. ಪ್ರಾರಂಭದಲ್ಲಿ ಲಲಿತಾ ಸಹಸ್ರನಾಮದ ಪಾರಾಯಣ. ಇಂದಿನ ಭಾಗ 76ನೆಯ ಶ್ಲೋಕದಿಂದ 85ನೆಯ ಶ್ಲೋಕದವರೆಗೆ. ಪ್ರಾರಂಭದಲ್ಲಿ ಧ್ಯಾನ ಶ್ಲೋಕಗಳು. ನಮ್ಮೊಡನೆ ತಾವು ಕೂಡ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಮಾಡಬಹುದು. ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಥೇಮ ಪದ್ಮಾಂ ವರಾಂಗೀ ಸರ್ವಾಲಂಕಾರಯುಕ್ತಾಂ ಸತತಮಭಯದಾಂ ಭಕ್ತನಮ್ರಾಂ ಭವಾನಿ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾತ್ರೀಂ ಸಕುಂಕುಮವಿಲೇಪನಾಮಲಿಕಚುಂಬಿಕಸ್ತೂರಿಕಾ ಸಮಂದಹಸಿತಕ್ಷಣಾಂ ಸಶರಚಾಪಪಾಶಾಂಕುಶಾಂ ಅಶೇಷಜನಮೋಹಿನೀಂ ಅರುಣಮಾಲ್ಯಭೂಷಾಂಬರಾಂ ಜಪಕುಸುಮಭಾಸುರಾಂ ಜಪವಿಧೌ ಸ್ಮರೇದಂಬಿಕಾಂ ಜಪವಿಧೌ ಸ್ಮರೇದಂಬಿಕಾಂ. 76ನೆಯ ಶ್ಲೋಕದಿಂದ 85ನೆಯ ಶ್ಲೋಕದವರೆಗೆ. ಕ್ಷೇತ್ರಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಕ್ಷಯವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲಸಮರ್ಚಿತ ವಿಜಯ ವಿಮಲ ವಂದ್ಯ ವಂದಾರುಜನವತ್ಸಲ ವಾಗ್ವಾದಿನಿ ವಾಮಕೇಶಿ ವಹ್ನಿಮಂಡಲವಾಸಿನಿ ಭಕ್ತಿಮತ್ಕರತೋನ್ಮನಿ
कल्पलतिका पशुपाशविमोचिनी संहृता शेषपाषण्ड सदाचारप्रवर्तिका तापत्रयाग्निसन्तप्त समाह्लादनचन्द्रिका तरुणी तापसाराध्या तनुमध्यातमोपः चितिस्तत्पदलक्ष्यार्था चिदेकरसरूपिणी स्वात्मानन्दलवीभूत ब्रह्माद्यानन्दसन्ततिः परा प्रत्यक्चितीरूपा पश्यन्ती परदेवता मध्यमा वैखरीरूपा भक्तमानसहंसिका कामेश्वरप्राणनाडी कृतज्ञा कामपूजिता शृङ्गाररससम्पूर्णा जया जालन्धरस्थिता ओड्याणपीठनिलया बिन्दुमण्डलवासिनी रहोयागक्रमाराध्या रहस्तर्पणतर्पिता सद्यः प्रसादिनी विश्वसाक्षिणी साक्षिवर्जिता षडङ्गदेवतायुक्ता षड्गुण्यपरिपूरिता नित्यक्लिन्ना निरुपमा निर्वाणसुखदायिनी नित्या षोडशिकारूपा श्रीकण्ठार्धशरीरिणी ॐ शान्तिः 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 हरिः ॐ श्रीगुरुभ्यो नमः हरिः ॐ 2 ನಿಮಿಷ ನಾಮಜಪ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ, 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 ವಜ್ರಸ್ತಂಭಜ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ಒಂದು ದಿವ್ಯವಾದ ಚಿಕ್ಕ ಚೊಕ್ಕ ದೇವಿ ಭಜನೆಯನ್ನು ಮಾಡೋಣ. ನಾವು ಹೇಳ್ಕೊಡ್ತೇವೆ, ತಾವು
ಪುನರಾವರ್ತಿಸಬಹುದು. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ಹ್ಮ್. ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿಪರಾಶಕ್ತಿ ಪಾಲಯ ಮಾಂ. ಮಾತಮಹೇಶ್ವರಿ ದುರ್ಗೆ ಲಕ್ಷ್ಮೀ ವಾಣಿ ಸರಸ್ವತಿ ಪಾಲಯ ಮಾಂ. ವಾಣಿ ಸರಸ್ವತಿ ಪಾಲಯ ಮಾಂ. ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿಪರಾಶಕ್ತಿ ಪಾಲಯ ಮಾಂ. ಆದಿಪರಾಶಕ್ತಿ ಪಾಲಯ ಮಾಂ. ಕಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿ ಕಾಶಿ ವಿಶಾಲಕ್ಷಿ ಪಾಲಯ ಮಾಂ. ಕಾಶಿ ವಿಶಾಲಕ್ಷಿ ಪಾಲಯ ಮಾಂ. ಓಂಕಾರೇಶ್ವರಿ ಹ್ರೀಂಕಾರೇಶ್ವರಿ ಭವಾನಿ ಶಂಕರಿ ಪಾಲಯ ಮಾಂ. ಭವಾನಿ ಶಂಕರಿ ಪಾಲಯ ಮಾಂ. ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ ಆನಂದ ರೂಪಿಣಿ ಪಾಲಯ ಮಾಂ. ಪರಮಾನಂದ ರೂಪಿಣಿ ಪಾಲಯ ಮಾಂ. ಶ್ರೀಚಕ್ರೇಶ್ವರಿ ಶ್ರೀಂಕಾರೇಶ್ವರಿ ಶ್ರೀಚೌಡೇಶ್ವರಿ ಪಾಲಯ ಮಾಂ. ಶ್ರೀಚೌಡೇಶ್ವರಿ ಪಾಲಯ ಮಾಂ. ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿಪರಾಶಕ್ತಿ ಪಾಲಯ ಮಾಂ. ಆದಿಪರಾಶಕ್ತಿ ಪಾಲಯ ಮಾಂ. ಆದಿಪರಾಶಕ್ತಿ ಪಾಲಯ ಮಾಂ. श्री दुर्गा माई की जय. श्री जगदम्बा माता की जय. भारत माता की जय. गो माता की जय. गंगा माता की जय. गायत्री माता की जय. सिद्धांत अवधूत चिंतन श्री गुरुदेव दत्त. जय जय रघुवीर समर्थ श्री सद्गुरुनाथ महाराज की जय. हर हर नमः पार्वती पतये. हर हर महादेव ಶಂಭೋ. ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ.
ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಶ್ಲೋಕದ ಸಂಖ್ಯೆ 273. ಅಂತಃಶ್ರಿತಾನಂತದುರಂತವಾಸನ ಧೂಲೀವಿಲಿಪ್ತ ಪರಮಾತ್ಮವಾಸನ ಪ್ರಜ್ಞಾತಿ ಸಂಘರ್ಷಣತೋ ವಿಶುದ್ಧ ಪ್ರತೀಯತೆ ಚಂದನಗಂಧವತ್ ಸ್ಫುಟಂ ಅನಾತ್ಮವಾಸನಾ ಜಾಲೈಃ ತಿರೋಭೂತಾತ್ಮವಾಸನಾ ನಿತ್ಯಾತ್ಮನಿಷ್ಠಯಾ ತೇಷಾಂ ನಾಶೇ ಭಾತಿ ಸ್ವಯಂ ಸ್ಫುಟಂ. ಯಥಾ ಯಥಾ ಪ್ರತ್ಯಗವಸ್ಥಿತಂ ಮನಃ ತಥಾ ತಥಾ ಮುಂಚತಿ ಬಾಹ್ಯವಾಸನಾಃ. ನಿಃಶೇಷಮೋಕ್ಷೇ ಸತಿ ವಾಸನಾನಾಂ ಆತ್ಮಾನುಭೂತಿ ಪ್ರತಿಬಂಧಶೂನ್ಯ ಸ್ವಾತ್ಮನ್ಯೇವ ಸದಾ ಸ್ಥಿತ್ವಾ ಮನೋ ನಶ್ಯತಿ ಯೋಗಿನಃ. ವಾಸನಾನಾಂ ಕ್ಷಯಶ್ಚಾತಃ ಸ್ವಾಧ್ಯಾಸಾಪನಯಂ ಕುರು. ಸ್ವಾಧ್ಯಾಸಾಪನಯಂ ಕುರು. ಶ್ರೀ ಗುರುಭ್ಯೋ ನಮಃ. ಸ್ವ ಅಧ್ಯಾಸ ಅಪನಯಂಕುರು. ಈ ಒಂದು ವಾಕ್ಯ ಮುಂದಿನ ಹಲವಾರು ಶ್ಲೋಕಗಳ ಅಂತ್ಯದಲ್ಲಿ ಬರುವುದು. ಕಾರಣ ಈಗ ಸರಣಿಯ ವಿಚಾರ ನಡೀತಾ ಇದೆ. ಯಾವ ರೀತಿಯಲ್ಲಿ ನಾವು ಈ ಅಧ್ಯಾರೋಪವನ್ನು ದೂರೀಕರಿಸಿಕೊಳ್ಳಬೇಕು, ಇಲ್ಲವಾಗಿಸಿಕೊಳ್ಳಬೇಕು, ನಷ್ಟ ಮಾಡಿಕೊಳ್ಳಬೇಕು. ಯಾವುದನ್ನು? ಅಜ್ಞಾನವನ್ನು, ಅಧ್ಯಾಸವನ್ನು, ಆರೋಪವನ್ನು, ಇಲ್ಲದಿರುವ ವಸ್ತುವನ್ನು ಆರೋಪ ಮಾಡಿಕೊಂಡು ಇರುವ ವಸ್ತುವನ್ನು ಕಾಣದಿರುವುದೇ ಅಧ್ಯಾಸ. ಅಧ್ಯಾಸ ಅಪನಯಂಕುರು. ಅಪನಯಮ್ಮ, ಅದನ್ನು ತೊಡೆದು ಹಾಕು, ತೊಳೆದು ಹಾಕು, ತೊರೆದು ಹಾಕು. ಎಷ್ಟು ಸೊಗಸಾಗಿದೆ ನೋಡಿ. ಕಳೆದ ವಾರ
ಈ ಶ್ಲೋಕದ ವಿಚಾರವನ್ನು ಮಾಡಿದ್ವು. ಯೋಗಿಯ ಮನಸ್ಸು ಯಾವಾಗಲೂ ಬ್ರಹ್ಮದಲ್ಲಿಯೇ ಇದ್ದುಕೊಂಡು ಸಂಪೂರ್ಣ ಯೋಗಿಯ ಮನಸ್ಸು ನಾಶವಾಗಿರುತ್ತದೆ, ಲಯವಾಗಿರುತ್ತದೆ. ಅನಂತರ ಅನಾತ್ಮ ವಾಸನೆಗಳ ಕ್ಷಯವೂ ಉಂಟಾಗುತ್ತದೆ. ಆದುದರಿಂದ ನಿನ್ನಲ್ಲಿ ಉಂಟಾಗಿರುವ ಈ ಅಧ್ಯಾಸವನ್ನು ಹೋಗಲಾಡಿಸಿಕೋ, ದೂರ ಮಾಡಿಕೋ. ಮನಸ್ಸಿನಲ್ಲಿ ಯಾವ ವಿಚಾರಗಳಿವೆ? ಚಿತ್ತದ ರಾಜಸಿ ತಾಮಸಿ ವೃತ್ತಿಗಳು. ನೋಡಿ, ಎಲ್ಲವೂ ಕೂಡ ಇಲ್ಲವಾಗಿ ಯೋಗಿಯ ಮನಸ್ಸು ಬ್ರಹ್ಮದಲ್ಲಿ ಲೀನವಾಗಿರುತ್ತೆ. ಅದು ವಿಶುದ್ಧ ಸತ್ವದ ಮನಸ್ಸು, ಕೇವಲ ಸಾತ್ವಿಕ ಅಲ್ಲ, ವಿಶುದ್ಧ ಸಾತ್ವಿಕ. ನೋಡುವ ಮುಂದಿನ ಶ್ಲೋಕ. ತಮೋದ್ವಾಭ್ಯಾಂ ರಜಃ ಸತ್ವಾತ್ ಸತ್ವಂ ಶುದ್ಧೇನ ನಶ್ಯತಿ ತಸ್ಮಾತ್ ಸತ್ವಮವಷ್ಟಭ್ಯ ಸ್ವಾಧ್ಯಾಸಾಪನಯಂ ಕುರು. ಮತ್ತೊಮ್ಮೆ ಹೇಳುವ, ದೇವನಾಗರಿ ಲಿಪಿಯಲ್ಲಿ ಹಂಚಿಕೊಳ್ಳುತ್ತೇವೆ. ತಮೋದ್ವಾಭ್ಯಾಂ ರಜಃ ಸತ್ವಾತ್ ಸತ್ವಂ ಶುದ್ಧೇನ ನಶ್ಯತಿ ತಸ್ಮಾತ್ ಸತ್ವಮವಷ್ಟಭ್ಯ ಸ್ವಾಧ್ಯಾಸಾಪನಯಂ ಕುರು. ನಮ್ಮಲ್ಲಿ 3 ಗುಣ ಇದೆ: ತಮೋಗುಣ, ರಜೋಗುಣ, ಸತ್ವಗುಣ. ತಮೋಗುಣವನ್ನು ಹೋಗಲಾಡಿಸಿಕೊಂಡು ರಜೋಗುಣವನ್ನು ಪಡೆಯತಕ್ಕದ್ದು, ರಜೋಗುಣವನ್ನು ಇಲ್ಲವಾಗಿಸಿಕೊಂಡು ಸತ್ವವನ್ನು ಪಡೆಯತಕ್ಕದ್ದು, ಸತ್ವಗುಣವನ್ನು ಹೋಗಲಾಡಿಸಿಕೊಂಡು ವಿಶುದ್ಧ ಸತ್ವ ತತ್ವಜ್ಞಾನವನ್ನು ಪಡೆಯುವಂಥದ್ದು. ನೋಡಿ, रजोगुण और सत्वगुण से तम, सत्वगुण से रज और शुद्ध सत्व से सत्वगुण का नाश होता है. इसलिए शुद्ध सत्व का, विशुद्ध सत्व का आश्रय लेकर अपने अध्यास का त्याग करो. ಅಧ್ಯಾಸ ಬೇರೆ, ಅಭ್ಯಾಸ ಬೇರೆ. ಅಧ್ಯಾಸದ ಅಪನಯನವನ್ನು ನಾವು ಅಭ್ಯಾಸ ಮಾಡಬೇಕು. ಅಧ್ಯಾಸ ಅಂತಂದ್ರೆ ಅಜ್ಞಾನ ಅಂತ ಅರ್ಥ. ವಿಶುದ್ಧ ಸತ್ವದಿಂದ ಸತ್ವಗುಣವನ್ನು ಹೋಗಲಾಡಿಸಿಕೊಂಡು, ವಿಶುದ್ಧ ಸತ್ವ ಅಂದ್ರೆ ತತ್ವದ ಅರಿವು ನಾವು ಉಂಟು ಮಾಡಿಕೊಳ್ಳಬೇಕು. ಇದರಿಂದ ನಾವು ಅಧ್ಯಾಸವನ್ನು ಹೋಗಲಾಡಿಸಿಕೊಳ್ಳಬಹುದು. ನೋಡುವ ಆಂಗ್ಲ ಭಾಷೆಯ ತಾತ್ಪರ್ಯ. ತಮಸ್ ಈಸ್ ಡಿಸ್ಟ್ರಾಯ್ಡ್ ಬೈ ಬೋತ್ ಸತ್ವ ಅಂಡ್ ರಜಸ್. ರಜಸ್ ಬೈ sattva, and sattva dies when purified. When vishuddha sattva fructifies, sattva guna also dies. Therefore, do away with thy superimposition through the help of vishuddha sattva, that is tattva. Very beautiful explanation. Let's see in detail in Kannada. तमोद्वाभ्याम रजः सत्वात् सत्वं शुद्धेन नश्यति तस्मात् सत्वं अवष्टभ्य स्व अध्यास अपनयं कुरु. तमः, तमोगुणವು ದ್ವಾಭ್ಯಾಂ ಸತ್ವರಜಸ್ಸುಗಳಿಂದ ನಶ್ಯತಿ, ನಾಶವಾಗುತ್ತದೆ. ರಜಃ, ರಜಸ್ಸು, ರಜೋಗುಣ, ಸತ್ವಾತ್, ಸತ್ವಗುಣದಿಂದಲೂ ನಷ್ಟವಾಗುವುದು. ಸತ್ವಂ, ಸತ್ವಗುಣವು ಶುದ್ಧೇನ, ಶುದ್ಧ ಸತ್ವದಿಂದಲೂ, ವಿಶುದ್ಧವಾದ ಸತ್ವ, ಅದರಿಂದ ಸತ್ವಗುಣವು ನಾಶವಾಗುತ್ತದೆ. ತಸ್ಮಾತ್, ಆದುದರಿಂದ, ಸತ್ವಂ ಅಂದ್ರೇನು? ವಿಶುದ್ಧ ಸತ್ವಂ, ವಿಶುದ್ಧ ಸತ್ವವನ್ನು ಅವಷ್ಟಭ್ಯ ಅವಲಂಬಿಸಿ ಸ್ವ ಅಧ್ಯಾಸ ಅಪನಯಂ ಕುರು, ನಿನ್ನ
ಅಜ್ಞಾನವನ್ನು ಹೋಗಲಾಡಿಸಿಕೋ. ತಮೋಗುಣವು ಸತ್ವರಜಸ್ಸುಗಳಿಂದಲೂ, ರಜೋಗುಣವು ಸತ್ವಗುಣದಿಂದಲೂ, ಸತ್ವಗುಣವು ಶುದ್ಧ ಸತ್ವದಿಂದಲೂ ನಾಶವಾಗುತ್ತದೆ. ಆದುದರಿಂದ ಶುದ್ಧ ಸತ್ವವನ್ನು ಅವಲಂಬಿಸಿಕೊಂಡು ನಿನ್ನಲ್ಲಿ ಉಂಟಾಗಿರುವ ಅಧ್ಯಾಸವನ್ನು ಹೋಗಲಾಡಿಸಿಕೊ. ಇದೇ ವಿವೇಕ ಚೂಡಾಮಣಿಯಲ್ಲಿ 119ನೆಯ ಶ್ಲೋಕದಲ್ಲಿ ಈ ವಿಶುದ್ಧ ಸತ್ವದ ಬಗ್ಗೆ ಉಲ್ಲೇಖವಾಗಿತ್ತು. ಆಗ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವು ಈ ವಿಶುದ್ಧ ಸತ್ವದ ಬಗ್ಗೆ. ನೋಡುವ ಮತ್ತೊಮ್ಮೆ 119ನೆಯ ಶ್ಲೋಕ. ತಮ್ಮಲ್ಲಿ ಗ್ರಂಥವಿದ್ದರೆ ದಯವಿಟ್ಟು ತೆಗೆದಿಟ್ಕೊಳ್ಳಿ. 119ನೆಯ ಶ್ಲೋಕ ಪಾರಾಯಣ ಮಾಡ್ತೇವೆ ನೋಡಿ. ವಿಶುದ್ಧ ಸತ್ವಸ್ಯ ಗುಣಾಃ ಪ್ರಸಾದಃ ಸ್ವಾತ್ಮಾನುಭೂತಿ ಪರಮಾ ಪ್ರಶಾಂತಿಃ ತೃಪ್ತಿಃ ಪ್ರಹರ್ಷಃ ಪರಮಾತ್ಮನಿಷ್ಠಾ ಯಯಾ ಸದಾನಂದರಸಂ ಸಮೃಚ್ಛತಿ. 119ನೇ ಶ್ಲೋಕ ವಿವೇಕ ಚೂಡಾಮಣಿಯ ಗ್ರಂಥ. ಆಚಾರ್ಯ ಶಂಕರರು ಅಲ್ಲಿ ಹೇಳಿದ್ರು, ಮನಸ್ಸಿನ ಪ್ರಸನ್ನತೆ, ಆತ್ಮಾನುಭವ, ಪರಮಶಾಂತಿ, ತೃಪ್ತಿ, ಆಹ್ಲಾದ, ಯಾವಾಗಲೂ ಆನಂದರಸವನ್ನು ಹೊಂದಿಸುವ ಪರಮಾತ್ಮನಿಷ್ಠೆ, ಇವು ವಿಶುದ್ಧ ಸತ್ವದ ಗುಣಗಳು. ಯಾವಾಗ ಈ ವಿಶುದ್ಧ ಸತ್ವ ಜಾಗೃತವಾಗುತ್ತೋ ಆಗ ತಮೋಗುಣ, ರಜೋಗುಣ, ಸತ್ವಗುಣ ಇಲ್ಲವಾಗುವುದು. ವಿಚಾರ ಮಾಡಿ, ಎಷ್ಟು ಚಂದವಾಗಿ ಆಗ ವಿಚಾರ ಮಾಡಿದ್ವು ನಾವು. ವಿಶುದ್ಧ ಸತ್ವಸ್ಯ ಗುಣಾಃ ಪ್ರಸಾದಃ ಸ್ವಾತ್ಮಾನುಭೂತಿ ಪರಮಾ ಪ್ರಶಾಂತಿಃ ತೃಪ್ತಿಃ ಪ್ರಹರ್ಷಃ ಪರಮಾತ್ಮನಿಷ್ಠಾ ಯಯಾ ಸದಾನಂದರಸಂ ಸಮೃಚ್ಛತಿ. ಇದೇ ರೀತಿಯಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಗುಣತ್ರಯ ವಿಭಾಗ ಯೋಗದಲ್ಲಿ ಆಗಲೇ ವಿಚಾರವನ್ನು ಮಾಡಿದ್ದೇವೆ. ಗುಣತ್ರಯ ವಿಭಾಗ ಯೋಗದ 14ನೇ ಅಧ್ಯಾಯದ 10ನೆಯ ಶ್ಲೋಕದಲ್ಲೂ ಕೂಡ ಇದೇ ತತ್ವವನ್ನು ನಾವು ವಿಚಾರ ಮಾಡಿದ್ವು. ಆ ಶ್ಲೋಕ ಹೀಗಿದೆ. ಭಗವದ್ಗೀತೆಯ 14ನೇ ಅಧ್ಯಾಯ 10ನೆಯ ಶ್ಲೋಕ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹೇ ಅರ್ಜುನ, ರಜಸ್ಸನ್ನು ತಮಸ್ಸನ್ನು ಹಿಮ್ಮೆಟ್ಟಿಸಿ ಸತ್ವವು ಮೇಲೆ ಬರುತ್ತದೆ, ಸತ್ವವನ್ನು ತಮಸ್ಸನ್ನು ಹಿಮ್ಮೆಟ್ಟಿಸಿ ರಜಸ್ಸು ಮೇಲೆ ಬರುತ್ತದೆ, ಮತ್ತು ಇದೇ ರೀತಿ ಸತ್ವವನ್ನು ರಜಸ್ಸನ್ನು ಹಿಮ್ಮೆಟ್ಟಿಸಿ ತಮಸ್ಸು ಮೇಲೆ ಬರುತ್ತದೆ. ಹೌದಲ್ಲ? ಆದ್ದರಿಂದ ಈ ತಮೋಗುಣ, ರಜೋಗುಣ, ಸತ್ವಗುಣ ಮೂರನ್ನೂ ಕೂಡ ಹೋಗಲಾಡಿಸಿಕೊಳ್ಳಬೇಕಾದರೆ ವಿಶುದ್ಧ ಸತ್ವವು ಜಾಗೃತವಾಗಬೇಕು. ಆಗ ಈ ಅಧ್ಯಾಸವು ತೊಲಗುವುದು. ಮುಂದಿನ ಶ್ಲೋಕ ನೋಡೋಣ. ಪ್ರಾರಬ್ಧಂ ಪುಷ್ಯತಿ ವಪುಃ ಇತಿ ನಿಶ್ಚಿತ್ಯ ನಿಶ್ಚಲಃ ಧೈರ್ಯಮಾಲಂಬ್ಯ ಯತ್ನೇನ ಸ್ವಾಧ್ಯಾಸಾಪನಯಂ ಕುರು. ಪ್ರಾರಬ್ಧಂ ಪುಷ್ಯತಿ ವಪುಃ ಇತಿ ನಿಶ್ಚಿತ್ಯ ನಿಶ್ಚಲಃ ಧೈರ್ಯಮಾಲಂಬ್ಯ ಯತ್ನೇನ ಸ್ವಾಧ್ಯಾಸಾಪನಯಂ ಕುರು. ಎಷ್ಟು ಸೊಗಸಾಗಿದೆ ಈ ವಿಚಾರ ನೋಡಿ. प्रारब्ध ही शरीर का पोषण करता है. प्रारब्धम पुष्यति वपुः इति निश्चित्य निश्चलः. ऐसा निश्चय कर निश्चल भाव से धैर्य धारण करके धैर्यमालम्ब्य यत्नेन स्वाध्यासापनयं कुरु. स्व अध्यास अपनयं कुरु. प्रारब्ध ही शरीर का पोषण करता है, ऐसा निश्चय कर निश्चल भाव से धैर्य धारण करके यत्न पूर्वक अपने अध्यास को
ಛೋಡೋ. ನೋಡಿ ಯಾವ ರೀತಿಯಲ್ಲಿ ನಾವು ಆ ಮನಸ್ಸಿನ ಮುಖಾಂತರ ಅಜ್ಞಾನವನ್ನು ಆವರಿಸಿಕೊಂಡು ನಾವಾಗಿಯೇ ಯಾವುದೋ ಬೇರೆಯನ್ನ ನೋಡ್ತಾ ಇದ್ದೇವೆ. ಆ ಬೇರೆಯಾಗಿರುವುದನ್ನು ನಾವು ಆ ಪ್ರಾಪಂಚಿಕದ ಭಾವವನ್ನು ದೂರ ಮಾಡಿಕೊಂಡು ಪಾರಮಾರ್ಥಿಕದ ಸತ್ಯವನ್ನು ಕಾಣಬೇಕು. Knowing for certain that the prarabdha work will maintain this body, remain quiet, and do away with thy superimposition carefully and with fortitude. Prarabdha, the resultant of past karma that has led to the present birth. When this is worked out, the body falls, and Videha Mukti is the result. ಪ್ರಾರಬ್ಧಂ ಪುಷ್ಯತಿ ವಪುಃ ಇತಿ ನಿಶ್ಚಿತ್ಯ ನಿಶ್ಚಲಃ ಧೈರ್ಯಮಾಲಂಬ್ಯ ಯತ್ನೇನ ಸ್ವಾಧ್ಯಾಸಾಪನಯಂ ಕುರು. ಪ್ರಾರಬ್ಧಂ, ಪ್ರಾರಬ್ಧ ಕರ್ಮವು ವಪುಃ ಶರೀರವನ್ನು ಪುಷ್ಯತಿ ಪೋಷಿಸುತ್ತದೆ ಇತಿ ಎಂದು ನಿಶ್ಚಿತ್ಯ ನಿಶ್ಚಯಿಸಿ ನಿಶ್ಚಲಃ ಸನ್ ನಿರ್ವಿಕಾರ ಚಿತ್ತನಾಗಿ ಧೈರ್ಯಂ ಧೈರ್ಯವನ್ನು ಆಲಂಬ್ಯ ಆಶ್ರಯಿಸಿ ಯತ್ನೇನ ಪ್ರಯತ್ನದಿಂದ ಸ್ವಾಧ್ಯಾಸ ಅಪನಯಂಕುರು. ಪ್ರಾರಬ್ಧ ಕರ್ಮವು ಶರೀರವನ್ನು ಪೋಷಿಸುತ್ತದೆ ಎಂದು ನಿಶ್ಚಯಿಸಿ ನಿರ್ವಿಕಾರ ಚಿತ್ತನಾಗಿ ಧೈರ್ಯವನ್ನು ಆಶ್ರಯಿಸಿಕೊಂಡು ನಿನ್ನಲ್ಲಿ ಉಂಟಾಗಿರುವ ಧ್ಯಾಸವನ್ನು ಹೋಗಲಾಡಿಸಿಕೊ. ಪ್ರಾರಬ್ಧ ಕರ್ಮ ಯಾವ ಕರ್ಮವು ಈಗ ಅನುಭವಿಸುತ್ತಿರುವ ಫಲವನ್ನು ಕೊಡುವುದಕ್ಕೆ ಪ್ರಾರಂಭವಾಗಿರುವುದೋ ಅದು ಪ್ರಾರಬ್ಧ. ಪ್ರಕರ್ಷೇಣ ಆರಬ್ಧಂ. ಈ ಶರೀರ ಹುಟ್ಟಿದ ಕೂಡಲೇ ಪ್ರಾರಂಭವಾಯಿತು ಈ ಪ್ರಾರಬ್ಧ ಕರ್ಮ. ಇದನ್ನು ಯಾವುದರಿಂದಲೂ ಪರಿಹರಿಸಲು ಸಾಧ್ಯವಲ್ಲದುದರಿಂದ, ಸಾಧ್ಯವಾಗುವುದಿಲ್ಲವಾದುದರಿಂದ, ಸಾಧ್ಯವಲ್ಲದುದರಿಂದ ಅನುಭವಿಸಿಯೇ ಮುಗಿಸಬೇಕಾಗಿರುವುದು. ನೋಡಿ, ಪ್ರಾರಬ್ಧ ಕರ್ಮವನ್ನು ನಾವು ಯಾವುದೋ ಮಾಯದಿಂದ, ಮಾಟದಿಂದ, ಮಂತ್ರದಿಂದ, ತಂತ್ರದಿಂದ, ಯಂತ್ರದಿಂದ, ಹೋಮ ಹವನಾದಿಗಳಿಂದ, ಪೂಜೆಗಳಿಂದ, ಹರಕೆಯಿಂದ ಹೋಗಲಾಡಿಸಿಕೊಳ್ಳುತ್ತೇವೆ ಅಂದರೆ ಇಲ್ಲ, ಖಂಡಿತ ಇಲ್ಲ. ಪ್ರಾರಬ್ಧ ಕರ್ಮವನ್ನು ಯಾರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾದ್ರೆ ಅದು ಹೇಗೆ ಕಳೆಯುವುದು? ಅನುಭವಿಸಿಯೇ ಕಳೆಯತಕ್ಕದ್ದು. ನೋಡಿ, ಇದನ್ನು ಯಾವುದರಿಂದಲೂ ಪರಿಹರಿಸಲು ಸಾಧ್ಯವಿಲ್ಲ. ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಮುಗಿಸಬೇಕಾಗಿರುವುದು, ಸವೆಸಬೇಕಾಗಿರುವುದು. ಇದು ನಾಶವಾದ ಮೇಲೆ ಶರೀರಪಾತವಾಗಿ ವಿದೇಹ ಮುಕ್ತಿ ಉಂಟಾಗುತ್ತದೆ. ನೋಡುವ ಮುಂದಿನ ಶ್ಲೋಕ. ನಾಹಂ ಜೇವಃ ಪರಂ ಬ್ರಹ್ಮೇತಿ ಅತದ್ವ್ಯಾವೃತ್ತಿಪೂರ್ವಕಂ ವಾಸನಾವೇಗತಃ ಪ್ರಾಪ್ತಃ ಸ್ವಾಧ್ಯಾಸಾಪನಯಂ ಕುರು. ನಾಹಂ ದೇವಃ ಪರಂ ಬ್ರಹ್ಮೇತಿ ಅತದ್ವ್ಯಾವೃತ್ತಿಪೂರ್ವಕಂ ವಾಸನಾವೇಗತಃ ಪ್ರಾಪ್ತಃ स्वाध्यासापनयं कुरु. मैं जीव नहीं हूं, पर ब्रह्म हूं. इस प्रकार अपने में जीव भाव का निषेध करते हुए वासना त्रय का वेग से प्राप्त हुए जीवात्म के अध्यास का त्याग करो. I am not the individual soul, but the supreme Brahman. Eliminating thus all that is not self, do away with thy superimposition, which has come through the momentum of past desires. ಅತ್ಯಂತ ಸೊಗಸಾಗಿರುವಂತಹ, ಅತ್ಯಂತ ಸೂಕ್ಷ್ಮವಾಗಿರುವಂತಹ
ಅತ್ಯಂತ ಗೂಢಾರ್ಥವುಳ್ಳ ಈ ಶ್ಲೋಕದ ಅರ್ಥ ವಿವರಣೆಯನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ವಿಚಾರವನ್ನು ಸಂಪನ್ನಗೊಳಿಸೋಣ. ಹ್ಮ್. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.